ನಮಸ್ಕಾರ ಎಲ್ರಿಗೂ, ನಾನು ಮಿನಿ ವ್ಲಾಗ್ಗೆ ಸ್ವಾಗತ. ಬೆಳಗ್ಗೆ ಅಮ್ಮ ರೊಟ್ಟಿ ಮಾಡಿದರು. ರೊಟ್ಟಿಗೆ ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಂಡೆ. ರೊಟ್ಟಿ ಜೊತೆ ತಿನ್ನೋಣ ಅಂದ್ಬಿಟ್ಟು ಅಮ್ಮ ಮಧ್ಯಾಹ್ನಕ್ಕೆ ಟೊಮೊಟೊ ಗೊಜ್ಜು ಮಾಡಿಬಿಡು, ಸಾಯಂಕಾಲಕ್ಕೆ ಏನು ಬೇಡ, ಮಾಮನ ಮನೇಲಿ ಪಕ್ಷ ಮಾಡ್ತಿದ್ದಾರೆ ಅಂತ ಹೇಳಿದರು. ಸೊ ನಾನು ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ಫ್ರೈಸ್ ಇತ್ತು ಸ್ವಲ್ಪ, ಅದನ್ನು ಫ್ರೈ ಮಾಡಿಕೊಂಡೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಪಾಪುಗೂ ಅಡುಗೆ ಮಾಡ್ಕೊಂಡು ಒಂದೇ ಸಲ ಫ್ರೈಸು ಟೊಮೊಟೊ ಗೊಜ್ಜು ಮಾಡೋದ್ರ ಜೊತೆ ಪಾಪುಗೂ ಅಡುಗೆ ಮಾಡಿ ಇಟ್ಬಿಟ್ಟೆ. ಪಾಪು ಮಲಗಿದ್ದ. ಅದಾದಮೇಲೆ ಸಾಯಂಕಾಲ ಡೈರೆಕ್ಟು ಆಫೀಸಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತಿನ ಆಫ್ಟರ್ನೂನಲ್ಲಿ. ನಾನು ಸಾಯಂಕಾಲ ಸ್ನಾನ ಮಾಡಿಕೊಂಡು ಪಾಪುಗೂ ಸ್ನಾನ ಮಾಡಿಸ್ಬಿಟ್ಟು ಅವನನ್ನು ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡೆ. ಪೂಜೆ ಮಾಡಿಬಿಟ್ಟು ನಾವು ಹೊರಟಿದ್ದೆ ಮಾಮನ ಮನೆಗೆ. ಸೊ ಆಲ್ರೆಡಿ ನಾವು ಹೋಗೋಕ್ಕೆ ಮುಂಚೆ ಎಲ್ಲರೂ ಬಂದುಬಿಟ್ಟಿದ್ರು. ಪಕ್ಷದ ಅಡುಗೆನೂ ರೆಡಿಯಾಗಿ ಹೋಗಿತ್ತು, ಎಲ್ಲ ಎಡೆನೂ ಇಟ್ಬಿಟ್ಟಿದ್ರು. ಬಟ್ ಸದ್ಯಕ್ಕೆ ಧೂಪ ಹಾಕಿರಲಿಲ್ಲ. ನಾವು ಹೋಗೋದಕ್ಕೂ ಮಾಮ ಪೂಜೆ ಮಾಡೋದಕ್ಕೂ ಟೈಮ್ ಕರೆಕ್ಟಾಗಿತ್ತು. ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗಿದ್ರು, ಲೇಟಾಗಿ ಹೋಗ್ತಿತ್ತು ಪಕ್ಷಕ್ಕೆ ಈ ಸಲ. ಸೊ ನಾವು ಹೋದ್ವಿ, ಪೂಜೆ ಆಯಿತು, ಧೂಪ ಹಾಕಿದ್ರು. ಎಲ್ಲರೂ 1 by 1 ಪೂಜೆ ಮಾಡ್ಕೊಂಡು ಬಂದರು. ಅವ್ರು ನೋಡಿ ಸಿಸ್ಟರ್ಸ್, ದೊಡ್ಡಮ್ಮ ಚಿಕ್ಕಪ್ಪನ ಮಕ್ಕಳು ಎಲ್ಲ ಪೂಜೆ ಮಾಡ್ತಿದ್ರು ಒಟ್ಟಿಗೆ. ಅದಾದಮೇಲೆ ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಡೋರ್ ಲಾಕ್ ಮಾಡಿಕೊಂಡು ಈಚೆ ಬಂದ್ವಿ. ಅದು ಯೂಶ್ವಲಿ ಬರಬೇಕಂತಲ್ವ, ಆ ಥರ ಬಂದ್ವಿ. ಎಲ್ಲರೂ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ವಿ. ಅದಾದಮೇಲೆ ಮತ್ತೆ ಎಲ್ಲರೂ ವಾಪಸ್ ಹೋಗ್ಬಿಟ್ಟು ಮಾಮ ಇನ್ನೊಂದ್ಸಲಿ ಪೂಜೆ ಮಾಡಿದ್ರು. ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಎಲ್ಲರಿಗೂ ಊಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರಿಗೂ ಊಟ ಬಡಿಸ್ಕೊಂಡು ಹೋದ್ವಿ, ದೊಡ್ಡವ್ರಿಗೆಲ್ಲ ಫಸ್ಟು. ನನ್ನ ಮಗ ಪಂಕ್ತಿಯಲ್ಲಿ ಊಟ ಮಾಡೋಷ್ಟು ದೊಡ್ಡವನಾಗಿ ಹೋಗಿದ್ದಾನೆ. ನಾನು ಪಂಕ್ತಿಲೇ ಕೂತ್ಕೊತೀನಿ ಎಲ್ಲರ ಜೊತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗೀತದ ಜೊತೆ ಊಟಕ್ಕೆ ಕೂತ್ಕೊಂಡ. ಅವನೇನೂ ತಿನ್ನಲ್ಲ, ಬಟ್ ಅಂದ್ರೂ ಹೋಗಿ ಕೂತ್ಕೊಂಡಾಗ ಗೀತತೆ ಸ್ವಲ್ಪ ಪಾಯಸ ಅದು ಇದು ತಿನ್ನಿಸ್ತಾಯಿದ್ರು. ಮಾಮ ಅವ್ರ ಮನೆ ನಾಯಿಗೂ ಊಟ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಎಲ್ಲರದ್ದು ಊಟ ಆದಮೇಲೆ ನಾವು ಬಡಿಸೋರು ಯಾರ್ಯಾರಿದ್ವೋ ಅವ್ರಿಗೆಲ್ಲರೂ ಊಟಕ್ಕೆ ಫಸ್ಟ್ ಪಂಕ್ತಿಯಲ್ಲಿ ಊಟ ಮಾಡಿದವರು ಸೆಕೆಂಡ್ ನಮ್ಗೆಲ್ಲರಿಗೂ ಬಡಿಸ್ತಾಯಿದ್ರು. ಸೊ ಅದಾದಮೇಲೆ ಈ ಸಲ ಊಟ ತುಂಬ ಚೆನ್ನಾಗಿತ್ತು. ಭಟ್ರು ಮಾಡಿದ್ರಂತೆ ಮಾಮನ ಮನೆಯಲ್ಲಿ. ಊಟ ಎಲ್ಲ ಆದಮೇಲೆ ಎಲ್ಲ ಅಡಿಕೆ ಆಡ್ಕೊಂಡು ಕೂತಿದ್ವಿ. ಪಾಪು ಮಾಮನ ಜೊತೆ ಆಟ ಆಡ್ತಾಯಿದ್ದ. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.